ಓಕೆ, ಬ್ರೇಕ್ ತೊಗೊಂಡಾಯ್ತು. ಈಗ ದೇವದಾಸ್ ಕತೆನ ಶುರು ಮಾಡ್ತೀನಿ. ದೇವದಾಸ್ ಯಾಕಾದರೂ ಅಂತ ನಾನು ಹೇಳ, ನಿಮ್ಮ ಕತೆನ ನೀವು ತಿಳ್ಕೊಂಡಿದ್ದೀರಾ? ಸ್ವಲ್ಪ ಹೇಳಿ, ಕೇಳ್ತೀನಿ. ಮರ್ತೋಗಿದ್ರೆ ಜ್ಞಾಪಿಸಿ. ಕನ್ನಡದವರು ನಾವು, ಆಮೇಲೆ ನನ್ನ ಒಳ್ಳೆ ಕಲಾವಿದರು, ನನಗೆ ಥಿಯೇಟ್ರ್ನಲ್ಲೂ ಅಷ್ಟೇ. ಆಮೇಲೆ ನಿಮ್ಮ ಕಂಡ್ರೆ ಭಾಳ ನನಗೆ ಪ್ರೀತಿ ಇದೆ. ಸೊ ತಿಳ್ಕೊಂಡಿದ್ದು. ಥ್ಯಾಂಕ್ ಯು. ಹೇಳಿ. ಸೊ ನಿಮಗೆ ಆ ಹುಡುಗಿ, ನಿಮ್ಮ ಹುಡುಗಿ ಕ್ಯಾನ್ಸರ್ ಇದೆ ಅಂತ ಹೇಳ್ಕೊಟ್ಟಿದ್ದೀನಿ. ನನ್ನ ಜೀವನದಲ್ಲಿ ನಡೆದ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಅದು. ಸರಿ, ಒಪ್ಕೊಂಬಿಟ್ಟು ಇಂಡೈರೆಕ್ಟಾಗಿ. ಅಂದರೆ ಎಸ್, ನಾನು ಇಷ್ಟಪಡ್ತಾ ಇದ್ದೀನಿ ಅಂತೆಲ್ಲ ಏನು ಹೇಳಿಲ್ಲ. ಒಂದು ತಲೆ ಅಲಾಡಿಸೋ ಥರ ಮಾಡಿ ನಾನು ಖುಷಿಯಾಗಿದ್ದಾಗ ಸಡನ್ನಾಗಿ ಬಂದು, ಇಲ್ಲ ನಾನು ಮರ್ತ್ಬಿಡು, ಇವೆಲ್ಲ ಆಗದಿರೋ ಕೆಲಸ. ಯಾಕೆ? ಕ್ಯಾನ್ಸರ್ ಇದೆ. ಕ್ಯಾನ್ಸರ? ನನಗೆ ತಲೆ ಕೆಡಿಸ್ಕೊಂಡು ನಾನು ಶೇವ್ ಕೂಡ ಮಾಡ್ತಾ ಇಲ್ಲ. ಅವಾಗ ಮೀಸೆ ಇರಲಿಲ್ಲ ನನಗೆ, ಫುಲ್ ಮೀಸೆಗಡ್ಡೆ ಎಲ್ಲ ಬಿಟ್ಬಿಟ್ಟಿದ್ದೆ. ನೀವು ನಂಬ್ತಿರೋ ಆ ಕಾಲಕ್ಕೆ ನನ್ನ ಫ್ರೆಂಡ್ ಸರ್ಕಲಲ್ಲೇ ದುಡ್ಡು ಪೂಲ್ ಮಾಡಿ ಒಂದಷ್ಟು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟಿದ್ದೆ ಟ್ರೀಟ್ಮೆಂಟ್ಗೆ. ಸಾಧಾರಣ ಎಷ್ಟು ಮಾಡಿದ್ರಿ? ನನ್ನ ಅಂದಾಜು ಒಂದು 2.5 3 ಇರ್ಬೋದೇನೋ ಆವತ್ತಿನ ಕಾಲಕ್ಕೆ. 91 92 ಇರ್ಬೋದು. ಅಂದರೆ 1:5 ಇರ್ಬೋದು. ಇವತ್ತಿಗೆ ಒಂದು 15-20 ಆಗ್ಬೋದೇನೋ ಅದು. ಸರಿ, ಕಲೆಕ್ಟ್ ಮಾಡಿಬಿಟ್ಟು ರಿಪೋರ್ಟ್ಸ್ ತೊಗೊಂಬಾ. ನಾನು ಡಾಕ್ಟ್ರ್ ಹತ್ರ ಎಲ್ಲ ಮಾತಾಡ್ಬಿಟ್ಟಿದ್ದೆ. ರಿಪೋರ್ಟ್ಸ್ ತೊಗೊಂಡು ಬಾ, ನಾನು ಡಾಕ್ಟ್ರ್ ಹತ್ರ ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ. ಇಲ್ಲ ನಮ್ಮಪ್ಪ ರಿಪೋರ್ಟ್ ಕಳೆದಾಕ್ಬಿಡ್ತಾರೆ. ಅದೇನು ಕಳೆದಾಕ್ಬಿಡ್ತಾರೆ? ತಲೆ ಕೊಟ್ಟೋಯ್ತು. ಆಮೇಲೆ ಕೇಳಿದ್ರೆ, ಇಲ್ಲ ನನ್ನ ರಿಲೇಷನಲ್ಲಿ ಒಬ್ರಿಗೆ ನಾನು ಕೊಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಸುಳ್ಳು ಹೇಳಿದೆ ಅಂತ ಹೇಳಿ ನಾನು 3 ತಿಂಗಳು ಅನುಭವಿಸಿದ್ದೀನಿ ಈ ಸುಳ್ಳನ್ನು ನೆಚ್ಕೊಂಡು. ಫಸ್ಟ್ ನಿಮಗೆ ಫಿಟ್ಟಿಂಗ್ ಇದನ್ನ ಇಟ್ಟಿದ್ದು ಅವರೇನಾ ಅಥವಾ ನಿಮ್ಮ ಮೇಸ್ಟ್ರ? ಅದು ಗೊತ್ತಾ, ಮೇಸ್ಟ್ರು ಲೇಟಾಗಿಟ್ರು. ಇದೆಲ್ಲ ಆಗಿ ಲವ್ ಸ್ಟೋರಿ ಶುರು ಆಗೋಯ್ತು. ಲವ್ ಸ್ಟೋರಿ ಶುರು ಆಗಿ ನಾವು ಡೆಲ್ಲಿಲಿ ಒಂದು ಅದ್ಭುತವಾದ ಒಂದು ನಾಟಕ ಮಾಡಿದ್ವಿ. ಒಂದು ತಿಂಗಳ ಮಟ್ಟಿಗೆ ಡೆಲ್ಲಿಗೆ ಹೋಗಿದ್ವಿ. 1 ಕಿಲೋಮೀಟರ್ ಸ್ಟೇಜ್ ಅದು. ಇಲ್ಲಿ ಅಯೋಧ್ಯ ಶುರು ಆದ್ರೆ ಲಂಕೆ 1 ಕಿಲೋಮೀಟರ್ ಆದ್ಮೇಲೆ ಮುಗಿಯುತ್ತೆ. ಎದುರಿಗೆ ಆಡಿಯನ್ಸ್ ಎಲ್ಲ ರಿಮೋಟ್ ಕಂಟ್ರೋಲ್ ಟ್ರಾಲಿ. ಇಲ್ಲಿ ಸೀನ್ ಸ್ಟಾರ್ಟ್ ಆಗಿ ಇಲ್ಲಿ ಬ್ಲಾಕ್ ಔಟ್ ಆಗಿ ಇಲ್ಲೋದ್ರೆ ಟ್ರಾಲಿ ಹಿಂಗ್ ಬರುತ್ತೆ. ಆ ತರದ ಒಂದು ನಾಟಕಕ್ಕೆ 1 ತಿಂಗಳು ಹೋಗಿದ್ವಿ. ಅದೆಲ್ಲ ಆಗೋದು ನಂತರ ನಮ್ಮೊಬ್ರು ಅವಾಗ ವೈಸ್ ಪ್ರಿನ್ಸಿಪಲ್ ಆಗಿದ್ರು, ಹೆಸರು ಬೇಡ ಹೇಳ್ಬಿಡಿ, ಬೇಡಿ ಪಾಪ, ತುಂಬಾ ದೊಡ್ಡ ಹೆಸರು ಬೇರೆ ಅದು. ಸರಿ, ಅವರು ಫಿಟ್ಟಿಂಗ್ ಇಟ್ಬಿಟ್ಟು ನೋಡಮ್ಮ 3 ಹೊತ್ತು ಹುಡುಗಿರ ಜೊತೆ ಇರ್ತಾನೆ ನಾನು, ಖಂಡಿತ ಅವ್ನ ಮದುವೆ ಆಗ್ಬೇಡ, ಹಿಂಗೆಲ್ಲ ಮಧ್ಯದಲ್ಲಿ ಕೈ ಕೊಡ್ತಾನೆ ಅಂತ ಫಿಟ್ಟಿಂಗ್ ಇಟ್ಟು. ಅಷ್ಟರೊಳಗೆ ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಆಗಿತ್ತು. ಇವಳೇನು ನಂಬಿರ್ಲಿಲ್ಲ ಪಾಪ. ಆಮೇಲೆ ಇವತ್ತು ಸಿಕ್ಕಿದಾಗ ಯು ಆರ್ ದ ಬೆಸ್ಟ್ ಕಪಲ್ ಐ ಎವರ್ ಸೀನ್ ಅಂತ ತಬ್ಕೊಂತಾರೆ. ನನ್ನ ಹೆಂಡತಿಗೆ ಮುತ್ತು ಕೊಡ್ತಾರೆ, ನನ್ನ ಮಗನಂತೂ ತಬ್ಬಾಡ್ಬಿಡ್ತಾರೆ. ನಾವು ಶಿ ಓನ್ಸ್ ಅ ಕಾಲೇಜ್, ಅವ್ರದ್ದು ಒಂದು ಕಾಲೇಜ್ ಇದೆ. ಅಂದರೆ ಅವಳ ಮೇಲೆ ಅಷ್ಟು ಪ್ರೀತಿ ಇತ್ತು ಆಕೆಗೆ, ಮೋರ್ ದೆನ್ ದಟ್. ನನಗೆ ಅವ್ರದ್ದು ಹೇಳಿದ್ದು ತಪ್ಪಿಲ್ಲ, ಒಂದು ಹೀರೋ ಪುಕ್ ಇರೋದು. ಯಾವಾಗಲೂ ಟ್ರಿಪಲ್ ರೈಡಿಂಗ್ ಸಿಗಾಕೊಂತ ಇದೆ. ಅದರಲ್ಲಿ 2 ಹುಡುಗಿರು ಇರೋರು, ಇವಳು ಇರ್ತಾ ಇರಲಿಲ್ಲ. ನಿಮ್ಗೆ ಸಂತೋಷನಾ? ಮತ್ತೆ ಇನ್ನೇನು ಇಲ್ಲ, ಅವಳು ಆ್ಯಕ್ಚುಲಿ ನಾನು ಪ್ರಪೋಸ್ ಮಾಡಿದಾಗಲೂ ನಂಬಲಿಲ್ಲ. ಸರ್, 1 ನಿಮಿಷ ಸರ್, ಹೇಳಿ. ಇಷ್ಟೆಲ್ಲ ನೀವು ನಮ್ಮ ಮುಂದೆ ಹೇಳ್ತಾ ಇದ್ದೀರಾ ಅಂತ ನೀವು ಅನ್ಕೊಂಡಿದ್ದೀರಾ. ಹೌದು, ಆದರೆ ಇಲ್ಲಿ ನಡೀತಾ ಇರೋದೇ ಬೇರೆ ಸರ್. ಏನು? ಇದು ಕ್ವಾಟ್ಲೆ ಕೀಟ್ಲೆ ನಾವು ತಂದಿಟ್ಬಿಟ್ಟು ತಮಾಷೆ ನೋಡೋದು ಜಾಸ್ತಿ. ಈಗೇನು ತಂದಿಟ್ರಿ? ನಿಮ್ಮ ಎಂಡ್ರೆಂಟ್ ತಿಂದು ಕರ್ಸ್ಬಿಟ್ಟಿದ್ದೀವಿ. ಹೌದಾ? ನಿಮ್ಮ ಜೊತೆ ಇದ್ದಾರೆ ನೋಡಿ, ಇವಾಗ ತಗಲಾಕ್ ಬರ್ತೀರಾ? ಬನ್ನಿ ಶ್ರೀ ವಿದ್ಯಾ ಅವರೇ, ಬರಬೇಕು 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 ಬರಬೇಕು, ಕೂತ್ಕೋಬೇಕು. ಅಬ್ಬಾ ಇಪ್ಪಡ ಇದೊಂದೇ ನೋಡ್ತೀನಿ. ಆಹಾ ಹಾ, ಸೂಪರ್ ಫ್ರೇಮ್ ಅಮ್ಮ. ಆಹಾ ಆಹಾ ಹಾ, ದೂರ ಕೂಡಿಸ್ಬಿಟ್ಟು ಏನ್ ನೋಡಿ, ಏನ್ ಮಾತಾಡಲ್ಲ ಅನ್ಕೊಂಡು ಹಿಂಗ್ ಮಾತಾಡ್ತಾರಲ್ಲ ಸರ್ ಇವರು. ಇಷ್ಟಕ್ಕೆ ಮೇಲೆ ಆಷಾಢ ಬೇರೆ ಅಂತ ಇದ್ದೀರಾ? ಗೊತ್ತಾಯ್ತು ಬಿಡಿ, ತಾವು ಗುರಾಯಿಸಿದ್ದು. ಮಾತಾಡಿ ಮೇಡಮ್. ನಾವು ಹೆಂಗಸ್ರೇನು ಕಡಿಮೆ ಅನ್ಕೊಂಡ್ಬಿಟ್ರಾ? ನೀವಿಲ್ದೇ ಇದ್ದಾಗ ಇವ್ರು ಏನೆಲ್ಲ ಹೇಳಿದ್ರು ಗೊತ್ತಾ? ನೀವಿಲ್ಲ ಅನ್ಕೊಂಡು ಎಲ್ಲ ಹೇಳ್ಬಿಟ್ಟು ಅದೇನು ಸ್ವಲ್ಪ ವಿಚಾರಿಸಿ, ನೀವೇನೋ ಮೆತ್ತಗೆ ಮಾತಾಡ್ತೀರಂತೆ, ಸೈಲೆಂಟ್ ಅಂತೆ, ಅದೇನೋ ಹುಡುಗಿ ಗಿಡ್ಗಿ ಬೇರೆ ಕಾಡು ಗಿಡ್ದು ಏನೇನೋ ಮಾತಾಡ್ತಿದ್ರು. ವಿಚಾರಿಸಿ. ನಾನು ಅಲ್ಲಿ ಕೂತ್ಕೊಂಡು ಎಲ್ಲ ಕೇಳಿಸ್ಕೊಂಡೆ. ಅವ್ರು ಹೇಳಿರೋದೆಲ್ಲ ನಿಜಾನೇ. ಯಾವುದು ಒಂದು ಪದನೂ ಏನು ಸುಳ್ಳು ಹೇಳಿಲ್ಲ. ಸತ್ಯ ಹರಿಶ್ಚಂದ್ರನ್ ಮದುವೆ ಆಗ್ಬಿಟ್ಟಿದ್ರಪ್ಪ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಅದನ್ನು ಎದುರುಗಡೆನೆ ಹೇಳ್ತಾರೆ, ನಾಚಿಕೆನೇ ಆಗಲ್ಲ. ಇರೋದೇ ಹಿಂಗೆ ಸ್ವಾಮಿ, ಅದರಲ್ಲೇ ಮುಚ್ಚು ಮರೆನೇ ಇಲ್ಲ. ಹೆಚ್ಚು ಕಮ್ಮಿ ನನಗೆ 17 ವರ್ಷ ನನಗೆ, ಅಥವಾ 18 17 ಹುಡುಗಿರು ಅಂತ ಅನ್ಕೊಂಡೆ. ಅದಾದ್ಮೇಲೆ ಅದೇ ಹುಡುಗಿದು ಈ ಹುಡುಗಿದಲ್ಲ. ನಾನು ಯಾಕೆ ಹೇಳಕ್ ಹೊರಟೆ ಅಂದ್ರೆ, ನನಗೆ 18 ವರ್ಷ, ಇವಳಿಗೆ 16 ವರ್ಷ. ಅವಾಗಿಂದ ನಮಗೆ ಪರಿಚಯ, ಆಲ್ಮೋಸ್ಟ್ 22 ವರ್ಷದಿಂದ ಪರಿಚಯ ನನಗಳು. 8 ವರ್ಷ ಲವ್, 16 ವರ್ಷ ಆಯ್ತು ಮದುವೆ ಆಗಿ. 8 ವರ್ಷ ಲವ್, 16 ವರ್ಷ ಮದುವೆ ಆಗಿ.
ಕನ್ಫ್ಯೂಷನ್ ಆಗುತ್ತಪ್ಪ. 8 ವರ್ಷ ಲವ್, 16 ಎಲ್ಲ 8 ಒನ್ಸ 8 ನಾವು 8 ಅನ್ಸ 8. ಆದ್ರೂ ಮೇಡಮ್ ನೀವು ಇಷ್ಟು ಸೈಲೆಂಟ್ ಆಗಿರಬಾರ್ದು. ಏನೋ ಹೊಸ್ತು ಅನಿಸ್ತಿದೆ ಕತ್ತಲ್ಲಿರೋದು. ಬರೋ ಕೊಡಿಸಿದ್ರಾ? ಹೌದು. ಅಯ್ಯೋ ಅದಕ್ಕೆ. ಓಕೆ, 16 ವರ್ಷ ಆದ್ರೂ ಇನ್ನೂ ಚೆನ್ನಾಗಿದ್ದಾರೆ ನೋಡಿ. ರೇ ಕಣ್ಣಾಕ್ಬೇಡ್ರಿ. ಒಂದು ತಿಂಗಳು ಆಷಾಢದಲ್ಲೂ ಹೋಗ್ಲಿಲ್ವಲ್ಲ ಅಂತ ನನಗೆ ಕೋಪ. ಅದು ಏನಾಗುತ್ತೆ ನಮ್ಮಿಬ್ಬರ ಲೈಫಲ್ಲಿ, ನಾನಿರೋ ಇಂಡಸ್ಟ್ರಿಲಿ ಅವಾಗ ಆಷಾಢ ಬರ್ತಾ ಇರುತ್ತೆ ಅವಳಗ್, ಪಾಪ ಏನು ಮಾಡಕ್ಕಾಗಲ್ಲ. ತಿಂಗಳಾನ್ಗಟ್ಲೆ ನಾನು ಮನೆ ಇರಲ್ಲ, ಇನ್ನು ಆಷಾಢ ಅಂತಾನು ಬೇರೆ ಅವಳನ್ನ ಕಳಿಸ್ಬಿಟ್ರೆ ವರ್ಷ ಪೂರ್ತಿ ದೂರನೇ ಇರ್ಬೇಕಾಗುತ್ತೆ. ಅಂದ್ರೆ ಹೋಗಿದ್ದೆ, 1 ವಾರ ಹೋಗಿದ್ದೆ ಶಾಸ್ತ್ರಕ್ಕೆ. ಶಾಸ್ತ್ರಕ್ಕೆ ಎಲ್ಲಿ ನಿಮ್ಮ ತವ್ರ ಮನೆಗೆ ಹೊರಟ್ಬಿಟ್ರ ಅಥವಾ ತವ್ರ ಮನೆ ಅಂದ್ರೆ ಪಕ್ಕದ ರೋಡ್. ಅಲ್ಲ ನನಗೆ ಬೇಕಾಗಿದೆ ಪಕ್ಕದ ರೋಡ ಪಕ್ಕದ ರೋಡ್ ಹೋಗೋದೇನಕ್ಕೆ ಬೇಕಾಗಿಲ್ಲ. ಶಾಸ್ತ್ರ ಅಂತ ಹೇಳ್ತಿದ್ದಾರೆ ಅವರು. ಮುಂದಿನ ಬಾಗ್ಲಿಂದ ಬರೋ ಹಾಗಿಲ್ಲ, ಹಿಂಬಾಗ್ಲಿಂದ ಬರ್ಬೋದು. ಅಮ್ಮನ ಮನೆಗೆ ಬರ್ತಾ ಇದ್ರು. ವಿಧಾನಸೌಧಕ್ಕೆ ಹೋದಂಗೆ. ಅವ್ರು ಎಷ್ಟು ಪ್ರೀತಿ ಮಾಡ್ತಿದ್ದಾರೆ. ಮುಂದಿನ ಬಾಗ್ಲಿಂದ ಹೋಗಿಲ್ಲ. ನನ್ನ ಹೆಂಡತಿ ಹೋಗಿಲ್ಲ ರೀ, ಕೇಳ್ಬೇಕು ನೀವು ಅದು. ನನ್ನ ಹೆಂಡತಿ ತವ್ರ ಮನೆಗೆ ಹೋಗಿದ್ಲು, ನಮ್ಮ ಮನೇಲೆ ಒಂದು ರೂಮಲ್ಲಿ ಹೋಗಿದ್ಲು. ಹಂಗ ನಿಜವಾದ ಈ ಆಷಾಢ ಮಾಸ ಅನ್ನೋದು ಈ ಕಪಲ್ಸ್ಗೆ ತೊಂದರೆನಾ? ನಮ್ಗಾಗಿಲ್ಲಪ್ಪ, ಬೇರೆಯವ್ರದ್ದು ಗೊತ್ತಿಲ್ಲ ನಮಗೆ. ಅಲ್ಲ ಈಗ ಆಕ್ಚುಲಿ ಕೆಲವರು ಅದನ್ನ ಪಾಲಿಸ್ತಾರೆ. ಪಾಪ ಎಷ್ಟೋ ಜನಕ್ಕೆ ಮದುವೆ ಆದ ಇಮಿಡಿಯೇಟ್ ಆಷಾಢ ಬಂದ್ಬಿಡುತ್ತೆ. ಅವ್ರ ಕತೆ ಹೇಳಿ, ಜೂನಲ್ಲಿ ಮದುವೆ ಆಗ್ತಾರೆ, ಜುಲೈಲಿ ಆಷಾಢ ಬಂದ್ಬಿಡುತ್ತೆ. ತಾಳಿ ಕಟ್ಟಿದ್ದೆ ವೇಸ್ಟ್ ಪಾಪ ಅವ್ರುಗಳು, 1 ತಿಂಗಳು ಮಕ್ಕ ನೋಡೋದಿಲ್ಲ. ನಂದು ವೇಸ್ಟ್ ಆಗಿತ್ತು. ನೀವು ಜೂನಲ್ಲಿ ಆಗಿದ್ದ? ಹತ್ರ ನಾವು ಮೇನಲ್ಲಿ ಆಗ್ಬಿಟ್ವಿ. ಮೇನಲ್ಲಿ ಆದ್ರೆ ಜೂನ್ ಇರುತ್ತೆ 1 ತಿಂಗಳು ಅಷ್ಟೇ ಆಗೋಯ್ತಲ್ಲ. ಮುಂದಿನ ತಿಂಗಳು ಆಷಾಢ ಅಂತ ಗೊತ್ತಿದ್ರೆ ಪುರೋಹಿತರು ಸರಿಯಾಗಿ ಫಿಕ್ಸ್ ಮಾಡ್ಬಿಟ್ರು ನೋಡಿ. ಓಕೆ, ಇವಾಗ ನಮ್ಮ ಆಡಿಯನ್ಸಲ್ಲಿ ಕಪಲ್ಸ್ ಇದ್ದಾರೆ, 2 ಕಪಲ್ಸ್ ಇದ್ದಾರೆ. ನಿಮಗೂ ಅವ್ರಿಗೂ ಪೈಪೋಟಿ. ಯಾವ ಥರದಲ್ಲಿ? ಈ ಆಷಾಢ ಅವ್ರು ಇನ್ನೂ ಒಂದಾಗಿದ್ದಾರೆ, ಅವ್ರು ಹೋಗಿಲ್ಲ. ನಾವು ಒಂದಾಗಿದ್ದೀವಿ, ಅವರು ಒಂದಾಗಿದ್ದಾರೆ. ಪೈಪೋಟಿಯಲ್ಲಿ ಬರುತ್ತೆ. ಬರ್ತೀನಿ, ಅವ್ರು ಹೋಗಕ್ಕೆ ಇಂಟ್ರೆಸ್ಟ್ ಇದೆ. ಅಯ್ಯಯ್ಯೋ, ಹೌದಾ? ಆ ಇಂಟ್ರೆಸ್ಟ್ ಬಗ್ಗೆ ಈಗ ನಾನ್ ಸಿಂಕ್ಗಳಾಗಿರ್ತಾವಲ್ಲ, ಅದನ್ನ ಸಿಂಕ್ ಮಾಡ್ಬೇಕು ಸ್ವಲ್ಪ ನೀವು. ಮಾಡಿಸಿ. ಸರ್, ನಿಮ್ಮ ಒಂದು ಕ್ವಶನ್ ಏನಿದೆ, ನಗ್ನಗ್ತಾ ಏನು ಪಕ್ಕದಲ್ಲಿ ನಿಂತಿದ್ದಾರೆ ಅಂತ ಅನ್ಕೋಬೇಡಿ, ಕೇಳಿ ಪರವಾಗಿಲ್ಲ. ನಿಮ್ಗೆ ಆಷಾಢಕ್ಕೆ ಹೊರಗಡೆ ಹೋಗ್ಬೇಕು ಅಂತ ಅನಿಸ್ತಾ ಇದೆಯಲ್ವಾ? ಹೊರಗಡೆ ಹೋಗ್ಬೇಕು ಅನ್ನೋದಲ್ಲ, ಮದ್ವೆ ಆಗಿ ಏನಪ್ಪ 15 ದಿವಸ 1 ತಿಂಗಳಲ್ಲೇ ಹೊರಗಡೆ ಹೋಗ್ಬಿಟ್ಟಲ್ಲಪ್ಪ ಹೆಂಡತಿ ಅಂತ ಒಂದ್ ಸ್ವಲ್ಪ ಅಲ್ವಾ? ಭಯನ ಭಯ ಅಲ್ಲ, ಸರ್, ಹೊಸ ವಿಷಯ ಇದು. ಭಯನ ಆಷಾಢದಲ್ಲಿ ಹೋಗಿದ್ರೆ ಭಯ ಆಗತ್ತೆ ಅನ್ನೋದು ಇವ್ರಿಗೂ ಮುಖಾಂತರ ಗೊತ್ತಾಯ್ತು. ಭಯ ಅಂದ್ರೆ ಹೆಂಗೆ ಅಂದ್ರೆ ಲವ್ ಆಗಿತ್ತು ನಮಗೂ ಅವ್ರು. ಎಷ್ಟು ವರ್ಷ ಸರ್ ಲವ್? ನಾವು ಅಂದ್ರೆ ಲವ್ ಮ್ಯಾರೇಜ್ ಏನಿಲ್ಲ, ಅರೇಂಜ್ ಮ್ಯಾರೇಜ್. ಆದ್ರೆ ಮದುವೆ ಆಗಿ 1 ತಿಂಗಳು ಆದ ತಕ್ಷಣ ಹೆಂಡತಿ 1 ತಿಂಗಳು ದೂರ. ಯಾರ ಕೈಲಾಗುತ್ತೆ? ಯಾರ ಕೈಲಾಗುತ್ತೆ? ನಿಮ್ ಕೈಲಾಗುತ್ತೆ. ಆಗಿಲ್ಲ. ಕಡೆಗೆ ಏನಾಯ್ತು ಗೊತ್ತಾ ಸರ್, ನೀವು ಅವ್ರಿಗೆ ಕೇಳ್ಬೇಕು. ಕಡೆಗೆ ಏನಾಯ್ತು ಗೊತ್ತಾ, ಎಷ್ಟು ಬೇಗ ನೋಡ್ತೀನಿ ಅನಿಸೋದು. 1 ತಿಂಗಳು ಅದು ಅವರು ಸಕಲೇಶ್ಪುರ, ನಾನು ಬೆಂಗಳೂರು. ಹೋಗಂಗಿಲ್ಲ ಬಿಡುವಂಗಿಲ್ಲ. ಸಕಲೇಶ್ಪುರ ಆಷಾಢ ಮಾಸದಲ್ಲಿ ಒಳ್ಳೆ ಮಳೆ ಇರ್ತದೆ, ಮಳೆ ನೆಪ ಮಾಡ್ಕೊಂಡು ಹೋಗ್ಬಿಡೋದು. ಮಳೆ ನೆಪ ಅಲ್ಲ, ಒಂದ್ ನೆಪ ಬತ್ತು ಸರ್ ಅಲ್ಲಿ. ಏನ್ ಗೊತ್ತಾ, ಇವ್ರು ತಾತತಿರೋದು ಒಳ್ಳೇದ್ ಮಾಡಿದ್ರು ಪಾಪ ನಿಮ್ಮನ್ನ ಕರ್ಸ್ಕೊಳಕ್ಕೆ. ಇವ್ರಿರೋದು, ಇವ್ರ ತಾತರಿದ್ದದ್ದು, ಇವ್ರ ಅಮ್ಮರಪ್ಪರಿದ್ದು ಒಳ್ಳೆ ನರಸಪುರ. ನಾನು ಅವ್ರು ಸತ್ತೋದ್ರದ್ದು ವಿಷಯ ಬಂದಿಲ್ಲ, ಅಲ್ಲಿ ಹೋಗ್ಬೇಕು ಅಂತ ಆಸೆ. ಯಾಕೆ ಅಲ್ಲಿ ನೆಟ್ಟಿ ಬರ್ತಾಳೆ ಅಲ್ಲ. ಕಡೆ ಏನಾಯ್ತು ಹತ್ರ ನೈಟ್ ಬಸ್ ಹೋಗೇ ಬಿಟ್ಟೆ. ಸೊ ಅಲ್ಲಿ ನೀವು ಡೆಡ್ ಬಾಡಿ ನೋಡ್ಲೇ ಇಲ್ಲ, ಬರೀ ಎಂಟ್ರಿ ನೋಡ್ಕೊಂಡು. ಅದನ್ನೇ ಹೇಳ್ತೀನಿ. ಏನಾಯ್ತು ಹೋಯ್ತೆ, ಈ ನನ್ನ ಹೆಂಡತಿ ಬಂದಿಲ್ಲ, ಅವ್ರು ಬೆಳಿಗ್ಗೆ ಬರ್ತಾರಂತೆ. ನೈಟ್ ಇದ್ದೆ ಇಲ್ಲ, ಎಲ್ರು ಇಲ್ಲಿದ್ರು, ಹೆಂಡತಿ ಒಬ್ಬರೇ ಅಲ್ಲಿದ್ರು, ನೀವು ಅಲ್ಗೋಗ್ಬಿಡತ್ತಾನೆ. ಅಲ್ಲೋಗಿಲ್ಲ, ನೀವು ಬರ್ತಾರಲ್ಲ ಅನ್ಕೊಂಡೆ. ಅವಾಗ ಫೋನ್ ಇರ್ಲಿವಲ್ಲ, 14 ವರ್ಷ ಫೋನ್ ಇಲ್ಲ. ಫೋನ್ ಇದ್ರೆ ಮೊಬೈಲ್ ಕೇಳ್ಬಿಡೋಯ್ತು, ಬರ್ತಾ ಇದೆಯಾ? ಇಲ್ಲ, ನಾನು ಅಲ್ಲೇ ಬರ್ತೀನಿ ಬಿಡು, ಬೆಳಿಗ್ಗೆ ಬೇಡ ಅಂತ. ಅವಾಗಿಲ್ಲ. ಅದೇ ಅಕಸ್ಮಾತ್ ನಿಮ್ಗೆ ಮದ್ವೆ ಆಗಿ 5 ವರ್ಷ ಆಗಿ ಅದಾದ್ಮೇಲೆ 1 ತಿಂಗಳು ಹೋಗಿದ್ರೆ ಏನನ್ಸೋದು? 5 ವರ್ಷ ಮದ್ವೆ ವಸ್ತು ದೂರ ಹೊಟ್ಟೋಗಿದ್ರು ನೋವಾಯ್ತು. ಮದ್ವೆ ಆಗಿ 5 ವರ್ಷ ಆದ್ಮೇಲೆ 1 ತಿಂಗಳು ಹೋಗಿದ್ರೆ ಈಗೇನು ಯೋಚನೆ ಇಲ್ಲ ಸರ್. ಅಲ್ಲ, ಅಕ್ಕಪಕ್ಕ ಕಣ್ಣಾಡಿಸ್ಬಿಡ್ಬೋದು. ಇದು ನ್ಯಾಯ ನೋಡ್ರಿ ರೀ, ನ್ಯಾಯನ ಇದು? ಅಲ್ಲ, ಏನ್ ನ್ಯಾಯ ನೀವು ಮಾಡ್ತಾ ಇರೋದು? ವಿಷಯ ಇಲ್ಲಿ ಏನು ಅಕ್ಕಪಕ್ಕ ಕಣ್ಣಾಡಿಸ್ಬಿಡೋದಂತೆ. ಇವ್ರೆ, ನಿಮ್ದು ಎಷ್ಟಾಗಿದೆ ಅಂತ ಹೇಳಿ ಫಸ್ಟ್ ಕೌಂಟು. ಏನ್ರಿ ಮದ್ವೆ ಒಂದೇ? ಮದ್ವೆ ಒಂದೇ ಬಿಡಿ, ಮಗ ಒಬ್ನೇ. ಇವರು ಕೃಷ್ಣ ಪರಮಾತ್ಮ ಇದ್ದಂಗೆ ರೀ, ಆಯ್ತಾ? 16,000 ಜನ ಗೋಪಿಕಾ ಸ್ತ್ರೀಯರು, ಇವ್ರಿಗೆ 150 ಜನ ಸರ್ ಕರೆಕ್ಟಾಗಿ. ಅವಳೆ ಕೇಳಿ, ಅವಳೆ ಜೊತೆಗಿದ್ಲಲ್ಲ. ಜೊತೆಗಿರೋದು ಬಿಡಿ, ಗೊತ್ತಿಲ್ಲದೆ ಇರೋದು ನ್ಯಾಷನಲ್ ಕಾಲೇಜಲ್ಲಿ ಎಷ್ಟಿದೆ. ಅದು ಅವಾಗ, ಈಗಿಲ್ಲ ಸ್ವಾಮಿ, ಎಲ್ಲ ಆಂಟಿ ರಾಬಿಟ್ಟಿರ್ತಾರೆ ಪಾಪ. ಇವಾಗ ಅವಾಗಿಂದ ಮಾತಾಡ್ತಿರೋ, ಈ ಕಡೆ ಒಂದು ಇಟ್ಕೊಂಡು ಈ ಕಡೆ ಒಂದು ನಡ್ಸ್ಕೊಂಡು ಓಡಾಡ್ತಾ ಇರ್ತಾರೆ. ಇವಾಗ ಯಾರು ಇರ್ತಾರೆ? ಅಲ್ಲ, 150 ಆಗಿಲ್ವಾ?
ಎಣಿಸಿಲ್ಲ, ತುಂಬಾ ಇದ್ರು ಇದ್ರೆ ಬೇಕಾದಷ್ಟು ಜನ ಇದ್ರು. ಅಲ್ಲ ನಿಮ್ಗೆ ಏನು ಅನ್ನಿಸ್ತಾನೆ ಇರ್ಲಿಲ್ವಾ ನಿಮಗೆ? ನಂಗೆ ಏನು ಗೊತ್ತಾಗ್ತಿರ್ಲಿಲ್ಲ ಅವಾಗ ಆ್ಯಕ್ಚುಲಿ. ಏನೋ ಮೋಡಿ ಮಾಡಿದ್ದಾರೆ. ನಾನು ಇವ್ರನ್ನ ಇಷ್ಟಪಡ್ತಿದ್ದೆ, ಯಾರಿಗೂ ಗೊತ್ತಾಗಬಾರ್ದು. ಅವ್ರ ಜೊತೆ ಓಡಾಡೋಕೆ ಇಷ್ಟ. ಸೊ ಏನು ಮಾಡ್ತಿದ್ದೆ, ನನ್ನ ಫ್ರೆಂಡ್ ಪವಿತ್ರ ಅಂತ ಒಬ್ಳಿದ್ಲು. ಇವ್ರ ಜೊತೆ ಗಾಡೀಲಿ ಹೋಗ್ಬೇಕಾದ್ರೂ ಅಷ್ಟೆ, ಮುಂದೆ ಅವಳನ್ನ ಕೂರಿಸ್ಬಿಟ್ಟು ಹಿಂದೆ ನಾ ಕೂತ್ಕೋತಾ ಇದ್ದೆ. ಮಧ್ಯ ಪವಿತ್ರ, ಮುಂದೆ ಮೋನ, ಹಿಂದ್ಗಡೆ ನಾನು. ಎಂಥ ಸುಖ ಸರ್, ಅಲ್ಲ ಎಂಥ ಸುಖ ಬೈ ಒನ್ ಟೇಕ್ ಒನ್ ಫ್ರೀ. ನಂದು ಒಂದು ಜನ್ಮ. ಮೇಡಮ್ ಯಾಕೆಲ್ಲ ಹೇಳ್ಕೊಡ್ತಾ ಇದ್ದೀರಾ ನೀವು? ಅಲ್ಲ ಇವೆಲ್ಲ ಇರಬೇಕು ಸಂಸಾರದಲ್ಲಿ. ಸರಿ ನಿಮ್ಮಂಥವ್ರಿಗಲ್ಲ, ಅವ್ರದ್ದು. ಒಳ್ಳೆ ಟೈಮ್ನ ನೋಡಿ ಸರಿಗಮ ಬಂದ್ಬಿಡ್ತು. ಈ ಸರಿಗಮ ಅಂದರೆ ಸ್ವರಗಳು ಯಾರಿಗಿಷ್ಟ ಇಷ್ಟ ಆಗಲ್ಲ. ಎಷ್ಟು ಸೈಲೆಂಟು, ಎಷ್ಟು ಮಧುರ, ಎಷ್ಟು ಇಂಪಲ್ವಾ. ಅದೇ ಥರ ಅವರು ಅಷ್ಟೊಂದು ಸೈಲೆಂಟ್ ಆಗೋದಕ್ಕೆ ಅವರು ಒಳ್ಳೆ ಸಂಗೀತದಲ್ಲಿ ಇದ್ದರು ಅಂತ ಕಾಣಿಸುತ್ತೆ. ಚೆನ್ನಾಗಿ ಹಾಡ್ತಾರೆ ಅಂತ ಅನ್ಸುತ್ತಲ್ಲ. ಹೌದು, ಕಾಲೇಜ್ ಡೇಸಿಂದನೂ ಇತ್ತು. ಈಗ ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದಾಳೆ. ಅಂದರೆ ನನ್ನ ಸಿನಿಮಾಲಿ ಸಚಿನ್ ತೆಂಡೂಲ್ಕರ್ ಅಲ್ಲ ಸಿನಿಮಾಲಿ ಒಂದು ಸೋಲೋ ಸಾಂಗ್ ಹಾಡಿದ್ದಾಳೆ, ಒಂದು ಪ್ಯಾಥೋ ಸಾಂಗ್, ಸುಹಾಸಿನಿ ಅವ್ರದ್ದು. ಅದು ಬಿಟ್ಟು ಮಳೆ ನಿಲ್ಲೋರಿಗೆ ಅಂತ ಇನ್ನೊಂದು ಪಿಕ್ಚರ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಅದು ಆ್ಯಕ್ಚುಲಿ ನಾಟಕ ಅಲ್ವಾ? ಅದು ನಾಟಕದ ಬೇಸ್ ಇಟ್ಕೊಂಡಿದ್ದೀನಿ. ಅಂದರೆ ಒಂದು ಥ್ರೆಡ್ ಮಾತ್ರ ಇಟ್ಕೊಂಡು ಟೋಟಲ್ ಅದನ್ನ ಹಾರರ್ ಆ್ಯಂಡ್ ಥ್ರಿಲ್ಲರ್ ಮಾಡಿದ್ದೀನಿ ಸಿನಿಮಾ. ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್, ಬಟ್ ಥಾಟ್ ಅದೇ, ಆ ಲೈನ್ ಇದೆ ಸಣ್ಣದಾಗಿ. ನಾಟಕ ನೋಡಿದ್ದೀನಿ ನಾನು ಅದು ಒಂದು 35-40 ಶೋ ಮಾಡಿದ್ದೀನಿ. ಐ ಆ್ಯಕ್ಟೆಡ್, ಡಿರೆಕ್ಟೆಡ್. ನಾನು ಯುದ್ಧಬದ್ಧ ಅವಾರ್ಡೆಲ್ಲ ಹೊಡ್ಕೊಂಡ್ಬಿಟ್ಟಿದ್ದೀನಿ ಆ ನಾಟಕಕ್ಕೆ ನಾನು. ಅದು ಇನ್ಸ್ಪೈರ್ ಆಗಿ ಅದನ್ನು ಮಾಡ್ತಾ ಇದ್ದೀನಿ. ಅದರಲ್ಲೂ ಒಂದು ಶಿ ಸಂಗ್ ಒಂದು ಸಾಂಗ್. ಓಕೆ. ಸೊ 2 ಚಿತ್ರದಿಂದ ನೌ ಶಿ ಇಸ್ ಅ ಪ್ಲೇಬ್ಯಾಕ್ ಸಿಂಗರ್. ಒಂದು ಲೈನ್ ಸಾಲನ್ನು ಯಾವತ್ತಾದರೂ ಒಂದು ರಾತ್ರಿ ಹಿಂಗೆ ಮಲಗಿಸ್ಕೊಂಡು ಹಾಡು ಹೇಳಿರ್ತಿರಲ್ಲ, ಅದನ್ನು ಹಾಗೆ ಹೇಳಿ.